Namaste and welcome to News This Sense. ನಾನು ಸೌಮ್ಯ ಕೃಷ್ಣ ಹೆಗಡೆ. January 4th, 2024 ಮಧ್ಯಾಹ್ನ 2:23 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಟ್ವಿಟರ್ ಹ್ಯಾಂಡಲ್ ಇಂದ ಒಂದು ಟ್ವೀಟ್ ಆಗುತ್ತೆ. 4 ಫೋಟೋಸ್ ಅನ್ನ ಟ್ವೀಟ್ ಮಾಡ್ತಾರೆ. ಮೇಕಿಂಗ್ an announcement of 1.56 crore rupees for the development of ಲಕ್ಷದ್ವೀಪ್ ಐಲ್ಯಾಂಡ್. ಅದಾದ್ಮೇಲೆ ಏನೇನ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಯ್ತು ಅನ್ನೋದನ್ನ ಕೂಡ ನೀವು ನೋಡಿರ್ತೀರಾ. ಹ್ಯಾಶ್ಟ್ಯಾಗ್ ಬೈಕಾಟ್ ಮಾಲ್ಡೀವ್ಸ್ ಇರಬಹುದು, ಹ್ಯಾಶ್ಟ್ಯಾಗ್ ವಿಸಿಟ್ ಲಕ್ಷದ್ವೀಪ್ ಇರಬಹುದು. ಇದು ಎಲ್ಲದರ ನಡುವೆ ಪ್ರಧಾನಮಂತ್ರಿಯವರ ಮೇಲೆ ಮಾಲ್ಡೀವ್ಸ್ ಸರ್ಕಾರದ ಮಿನಿಸ್ಟರ್ ಆಗಿರುವಂತವರು ಒಂದು ಸರ್ಕಾರದ ಘನತೆಯನ್ನ ಕಾಪಾಡದೆ ಎಷ್ಟು ಚೀಪ್ ಲೆವೆಲ್ಗೆ ಇಳಿದು ಕಮೆಂಟ್ ಅನ್ನ ಮಾಡಿದ್ರು ಅನ್ನುವಂಥದ್ದನ್ನ ಕೂಡ ಗಮನಿಸಿರ್ತೀರಾ. ಇನ್ಫ್ಯಾಕ್ಟ್ ಪ್ರಧಾನಮಂತ್ರಿಗೆ ಹಾಗೂ ಆ ದೇಶಕ್ಕೆ ಆಗಿರುವಂತಹ ಅವಮಾನ ಅನ್ನುವಂಥದ್ದು ಒಂದು ದೇಶದ ಎಕಾನಮಿಗೆ ಹೇಗೆ ಎಫೆಕ್ಟ್ ಮಾಡಬಹುದು ಅನ್ನೋದನ್ನ ಕೂಡ ಈ ಒಂದು ಜಿಯೋ ಪೊಲಿಟಿಕಲ್ ಮೂವ್ ಅನ್ನೋದು ತೋರಿಸುತ್ತೆ. ಯಾಕೆಂತಂದ್ರೆ ಭಾರತೀಯರನ್ನ ಕುರಿತ ಹಾಗೆ ಹಾಗೂ ಭಾರತದ ಪ್ರಧಾನಮಂತ್ರಿಯನ್ನ ಕುರಿತ ಹಾಗೆ ಕಮೆಂಟ್ ಮಾಡಾದ್ಮೇಲೆ ಬಹಳಷ್ಟು ಜನ ಮಾಲ್ಡೀವ್ಸ್ಗೆ ಏನ್ ಭಾರತೀಯರು ಹೋಗ್ತಾ ಇದ್ರು, ಅಲ್ಲಿರುವಂತಹ ರೆಸಾರ್ಟ್ಸ್ ಅಲ್ಲಿ ಫೋಟೋಸ್ ಅನ್ನ ಹಾಕ್ತಾ ಇದ್ರು. ಎಸ್ಪೆಷಲಿ ಬಾಲಿವುಡ್ ಸೆಲೆಬ್ರಿಟೀಸ್ ಮಾಲ್ಡೀವ್ಸ್ ಅನ್ನ ಪಾಪ್ಯುಲರ್ ಮಾಡಿದ್ದೆ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್, ಟ್ರಾವೆಲ್ ಇನ್ಫ್ಲೂಯೆನ್ಸರ್ಸ್ ಪ್ಲಸ್ ಬಾಲಿವುಡ್ ನ ಸೆಲೆಬ್ರಿಟಿಗಳಾಗಿದ್ರು. ಅವರೆಲ್ಲರೂ ಕೂಡ ಕೆಲವೊಂದಷ್ಟು ಕಮೆಂಟ್ ಗಳನ್ನ ಹಾಗೆ ನಾವು ಇದನ್ನ ಸಹಿಸೋದಿಲ್ಲ ಅನ್ನುವಂತಹ ಮಾತುಗಳನ್ನ ಆಡ್ತಾರೆ. ಬಟ್ ಬಹಳಷ್ಟು ಜನರಿಗೆ ಇದು ಒಂದು ಟೂರಿಸಂ ಬೇಸ್ಡ್ ರೈವಲ್ರಿನಾ ಅನ್ನುವ ರೀತಿಯಲ್ಲಿ ಅದು ರಿಜಿಸ್ಟರ್ ಆಗಿದೆ. ಬಟ್ ವಿಚಾರ ಏನಪ್ಪಾ ಅಂತಂದ್ರೆ ನರೇಂದ್ರ ಮೋದಿ ಅವರು ಎಲ್ಲೂ ಕೂಡ ಮಾಲ್ಡೀವ್ಸ್ ಅನ್ನ ಮೆನ್ಷನ್ ಮಾಡದೆ ಇದ್ರೂ ಕೂಡ ಮಾಲ್ಡೀವ್ಸ್ ನ ಮಿನಿಸ್ಟರ್ ಈ ರೀತಿ ಉರ್ಕೊಳ್ತಾರೆ, ರಿಯಾಕ್ಟ್ ಮಾಡ್ತಾರೆ, ಡೆರೋಗೇಟರಿ ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ ಅಂತಂದ್ರೆ ದರ್ ಇಸ್ ಸಮಥಿಂಗ್ ವಿ ಶುಡ್ ಆಲ್ ಅಂಡರ್ಸ್ಟ್ಯಾಂಡ್. ಇದು ಯಾವತ್ತೂ ಕೂಡ ಲಕ್ಷದ್ವೀಪ್ ವರ್ಸಸ್ ಮಾಲ್ಡೀವ್ಸ್ ಗೇಮ್ ಆಗೇ ಇರಲಿಲ್ಲ. ಈ ಗೇಮ್ ಅಲ್ಲಿ ಇನ್ಫ್ಯಾಕ್ಟ್ ಮಾಲ್ಡೀವ್ ಕೂಡ ಮೇನ್ ಪ್ಲೇಯರ್ ಅಲ್ಲ. ಪ್ಲೇಯರ್ಸ್ ಆಕ್ಚುಲಿ ಯಾರಪ್ಪ ಅಂತಂದ್ರೆ ಇದರಲ್ಲಿ ಇಂಡಿಯಾ ವರ್ಸಸ್ ಚೈನಾ ಹೇಗೆ ಅನ್ನುವಂಥದ್ದನ್ನ ಈ ಒಂದು ನ್ಯೂಸ್ ಸೆನ್ಸ್ ನ ಎಪಿಸೋಡ್ ನಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಭಾರತ ಹಾಗೂ ಭಾರತಕ್ಕೆ ಸಂಬಂಧಪಟ್ಟಿರುವಂತಹ ಫಾರಿನ್ ಪಾಲಿಸಿ ಅನ್ನುವಂಥದ್ದು ಕಳೆದ ಬಹಳಷ್ಟು ವರ್ಷಗಳಿಂದ ಮಾಲ್ಡೀವ್ಸ್ ನ ಜೊತೆ ತುಂಬಾ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಫಾರ್ ದೋಸ್ ಹು ಡೋಂಟ್ ನೋ, ಈ ಮಾಲ್ಡೀವ್ಸ್ ಅನ್ನುವಂತಹ ಪುಟಾಣಿ ದೇಶ ಅನ್ನುವಂಥದ್ದು ಏನಿದೆ ಇದರಲ್ಲಿ ಲ್ಯಾಂಡ್ಗಿಂತ ಜಾಸ್ತಿ ಅಲ್ಲಿರುವಂತಹ ಐಲ್ಯಾಂಡ್ಸ್ ಅನ್ನೋದೇ ದೇಶದ ಇಕಾನಮಿಯನ್ನ ಕಾಪಾಡ್ತಾ ಇರುವಂತದ್ದು, ದೇಶದ ಎಕಾನಮಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರುವಂತದ್ದು. 1000ಕ್ಕೂ ಅಧಿಕ ಐಲ್ಯಾಂಡ್ ನಲ್ಲಿ ಇನ್ಹ್ಯಾಬಿಟೇಷನ್ ಇರುವಂತದ್ದು ಕೇವಲ 150 to 180 ಐಲ್ಯಾಂಡ್ಸ್. ಅದರಲ್ಲೂ 150 ರೆಸಾರ್ಟ್ಸ್ ಮಾಡಿ, ಅಂದ್ರೆ ಲಕ್ಸುರಿ ರೆಸಾರ್ಟ್ಸ್ ಅನ್ನ ಮಾಡಿ ಅದರಿಂದ ಏನ್ ಟೂರಿಸಂಗೆ ಅಂತ ಜನ ಬರ್ತಾರೆ ಅದರಲ್ಲೂ ಭಾರತೀಯರೇ ಹೆಚ್ಚು. ಅಂದ್ರೆ 4 ಜನ ಟೂರಿಸ್ಟ್ ಬರ್ತಾರೆ ವರ್ಲ್ಡ್ ವೈಡ್ ಇಂದ ಅಂತಂದ್ರೆ ಅದರಲ್ಲಿ 3 ಟೂರಿಸ್ಟ್ ಆಲ್ಮೋಸ್ಟ್ ಭಾರತೀಯರೇ ಆಗಿರ್ತಾರೆ. ಅಷ್ಟರ ಮಟ್ಟಿಗೆ ಆ ಟೂರಿಸಂಗೆ ಭಾರತೀಯರ ಕಾಂಟ್ರಿಬ್ಯೂಷನ್ ಅನ್ನೋದು ಇದೆ. ಸೊ ಇಂಥ ಒಂದು ಟೂರಿಸಂ ಬೇಸ್ಡ್ ಇರುವಂತಹ ಕಂಟ್ರಿಯಲ್ಲಿ 90% ನ್ಯಾಷನಲ್ ರೆವಿನ್ಯೂ ಇಸ್ ಡಿಪೆಂಡೆಂಟ್ ಅಪಾನ್ ಟ್ರಾವೆಲ್ ರಿಲೇಟೆಡ್ ಟ್ಯಾಕ್ಸ್. ಇಂಥ ಒಂದು ಪುಟಾಣಿ ದೇಶ ಸಡನ್ ಆಗಿ ಭಾರತದ ವಿರುದ್ಧವಾಗಿ ಎದ್ದು ನಿಲ್ಲತ್ತೆ. ಎಷ್ಟೋ ವರ್ಷಗಳ ಫ್ರೆಂಡ್ಶಿಪ್ ಅನ್ನ ಮರೆತು ಯಾಕೆ? ಸೊ ರೀಸೆಂಟ್ ಆಗಿ, ತುಂಬಾ ರೀಸೆಂಟ್ ಅಂದ್ರೆ ಹೇಳಬಹುದು, 2008ರ ಸಮಯದಲ್ಲಿ ಮಾಲ್ಡೀವ್ಸ್ ಒಂದು ಮಲ್ಟಿ ಪೊಲಿಟಿಕಲ್ ಪಾರ್ಟಿಯನ್ನ ಆಧಾರವಾಗಿ ಇಟ್ಕೊಂಡು ಒಂದು ಕಾನ್ಸ್ಟಿಟ್ಯೂಷನ್ ಅನ್ನ ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಅದಕ್ಕಿಂತ ಹಿಂದೆ ಬರೋಬ್ಬರಿ 30 ವರ್ಷಗಳ ಕಾಲ ಈ ಒಂದು ಪುಟಾಣಿ ದೇಶವನ್ನ ಡಿಕ್ಟೇಟರ್ಶಿಪ್ ನಲ್ಲಿ ನಡೆಸ್ಕೊಂಡು ಬಂದಿರ್ತಾರೆ. ಇನ್ಫ್ಯಾಕ್ಟ್ ಆ ಡಿಕ್ಟೇಟರ್ಶಿಪ್ ಇರುವಂತಹ ಸಂದರ್ಭದಲ್ಲಿ ಕೂಡ ಮಾಲ್ಡೀವ್ಸ್ ಹಾಗೂ ಭಾರತ ಅನ್ನುವಂಥದ್ದು ಭಾಯಿಚಾರನ ನಿಭಾಯಿಸ್ತಾ ಇತ್ತು. ಅದೇ ಕಾರಣದಿಂದ 1995 ಅಲ್ಲಿ ಭಾರತದ ಸಹಾಯವನ್ನ ಪಡ್ಕೊಂಡು ಇಂದಿರಾ ಗಾಂಧಿ ಮೆಮೋರಿಯಲ್ ಆಸ್ಪತ್ರೆಯನ್ನ ಮಾಲ್ಡೀವ್ಸ್ ಸರ್ಕಾರ ಕಟ್ಟಿದೆ. ಅದು ಇವತ್ತಿಗೂ ಕೂಡ ಆ ದೇಶದಲ್ಲಿ ಅತ್ಯಂತ ದೊಡ್ಡ ಹಾಸ್ಪಿಟಲ್ಸ್ ಅಲ್ಲಿ ಒಂದು. 2008ರಲ್ಲಿ ಯಾವಾಗ ಈ ಡೆಮೋಕ್ರಸಿಯನ್ನ ಅಡಾಪ್ಟ್ ಮಾಡ್ಕೊಳ್ತಾರೆ, ಕಾನ್ಸ್ಟಿಟ್ಯೂಷನ್ ಅನ್ನ ಅಡಾಪ್ಟ್ ಮಾಡ್ಕೊಳ್ತಾರೆ, ಆ ಸಂದರ್ಭದಲ್ಲಿ ಒಂದು ಎಲೆಕ್ಷನ್ ಅನ್ನೋದು ನಡೆಯುತ್ತೆ. ಆ ಎಲೆಕ್ಷನ್ ಅನ್ನ ವಿನ್ ಆಗುವಂತಹ ಪೊಲಿಟಿಕಲ್ ಪಾರ್ಟಿಯ ಹೆಸರು MDP, ಅಂದ್ರೆ ಮಾಲ್ಡೀವ್ಸ್ ಡೆಮೋಕ್ರೆಟಿಕ್ ಪಾರ್ಟಿ. ಈ ಒಂದು ಪಾರ್ಟಿಯಿಂದ ಯಾರು ವಿನ್ ಆಗಿ ಬರ್ತಾರೆ ಅವರನ್ನ ಪ್ರೆಸಿಡೆಂಟ್ ಅಂತ ಚೂಸ್ ಮಾಡಿ ಆ ವ್ಯಕ್ತಿಯ ಹೆಸರು ಬಂದು ಮೊಹಮ್ಮದ್ ನಶೀದ್ ಅಂತ. ಬಹಳಷ್ಟು ಏನು ಫಸ್ಟ್ ಸ್ಟೆಪ್ ಅನ್ನ ತಗೊಳ್ತಾರೆ. ಅದು ಗ್ಲೋಬಲ್ ಕ್ಲೈಮೆಟಿಕ್ ಚೇಂಜ್ ಇರಬಹುದು ಅಥವಾ ಭಾರತದ ಜೊತೆ ಸಂಬಂಧವನ್ನ ಸುಧಾರಿಸುವಂತದ್ದಿರಬಹುದು. ಜೊತೆಗೆ ಇದು ಆಗ್ಲೇ ಪುಟಾಣಿ ಕಂಟ್ರಿ ಆಗಿರೋದ್ರಿಂದ ಇನ್ಫ್ರಾಸ್ಟ್ರಕ್ಚರ್ ಇರ್ಲಿ ಅಥವಾ ಡಿಫೆನ್ಸ್ ಇರ್ಲಿ ಅದಕ್ಕೆ ಬೇಕಾಗಿರುವಂತಹ ಏನೇನ್ ಸಪೋರ್ಟ್ ಇರುತ್ತೋ ಅದೆಲ್ಲವನ್ನ ಭಾರತದ ಹತ್ರ ಕೇಳಿ ತಗೊಳುತ್ತೆ. ಆ ಸಂದರ್ಭದಲ್ಲಿ 2008ರಲ್ಲಿ ಭಾರತ
ಇದೇ ಮಾಲ್ಡೀವ್ಸ್ಗೆ 2 ಅಡ್ವಾನ್ಸ್ಡ್ ಹೆಲಿಕಾಪ್ಟರ್ ಅನ್ನ ಕೊಟ್ಟಿರುತ್ತೆ, ಧ್ರುವ್ ಅನ್ನುವಂಥದ್ದು. ಅದನ್ನ ಮೇಂಟೈನ್ ಮಾಡಬೇಕು, ಯಾಕೆಂತಂದ್ರೆ ಟೆಕ್ನಾಲಜಿ ಅನ್ನೋದು, ಮ್ಯಾನುಫ್ಯಾಕ್ಚರ್ ಅನ್ನೋದು ಇಂಡಿಯಾದಲ್ಲಿ ಆಗಿರೋದಕ್ಕೆ ಅದನ್ನ ಮೇಂಟೈನ್ ಮಾಡುವ ಸಲುವಾಗಿ, ಅಸಿಸ್ಟೆನ್ಸ್ ಅನ್ನ ಕೊಡುವ ಸಲುವಾಗಿ ಕೆಲವೊಂದಷ್ಟು ಇಂಡಿಯನ್ ಮಿಲಿಟರಿ ಪರ್ಸನಲ್ ಮಾಲ್ಡೀವ್ಸ್ ನಲ್ಲಿ ಉಳ್ಕೊಂಡಿರ್ತಾರೆ. ಸೊ ಇವತ್ತಿನ ಸಂದರ್ಭದಲ್ಲಿ ಅದರ ನಂಬರ್ ಬಂದು 74 ಅಂತ ಹೇಳ್ತಾರೆ. ಇನ್ನು ಕೆಲವರು 77 ಮಿಲಿಟರಿ ಪರ್ಸನಲ್ಸ್ ಮಾಲ್ಡೀವ್ಸ್ ನಲ್ಲಿ ಇದ್ದಿದ್ರ ಕಾರಣದಿಂದ ಇಂಡಿಯಾ ಔಟ್ ಕ್ಯಾಂಪೇನ್ ನಡೀತು ಅಂತ ಕೂಡ ಹೇಳ್ತಾರೆ. ಸೊ ಈ ಒಂದು ರಿಕ್ವೆಸ್ಟ್ ಮೇಲೆ ಭಾರತ ಸರ್ಕಾರ ಆರ್ಮಿ ಆಫೀಸರ್ಸ್ ಇರಬಹುದು, ಮಿಲಿಟರಿ ಎಕ್ವಿಪ್ಮೆಂಟ್ಸ್ ಇರಬಹುದು, ರೆಸ್ಕ್ಯೂ ಟೈಮ್ ಅಲ್ಲಿ ಹೆಲ್ಪ್ ಮಾಡೋದಿರಬಹುದು, ಅಥವಾ ಈ ಸಮುದ್ರದಲ್ಲಿ ಪೆಟ್ರೋಲಿಂಗ್ ಅನ್ನೋದು ಏನ್ ನಡೆಯುತ್ತೆ, ಟೆರರಿಸ್ಟ್ ಇಂದ ಅಟ್ಯಾಕ್ ಆಗದೇ ಇರೋ ರೀತಿಯಲ್ಲಿ, ಇದೆಲ್ಲದಕ್ಕೂ ಕೂಡ ಮಿಲಿಟರಿ ಆಪರೇಷನ್ಸ್ ಇಂದ ಹಿಡಿದು ಮಾಲ್ಡೀವ್ಸ್ ಸರ್ಕಾರಕ್ಕೆ ಅದರ ರಿಕ್ವೆಸ್ಟ್ ಮೇಲೆ ಭಾರತ ಕೊಡ್ತಾ ಇರುವಂತದ್ದು. ಆದ್ರೆ 2012 ಸಮಯದಲ್ಲಿ ಈ ಪುಟಾಣಿ ದೇಶದಲ್ಲಿ ಒಂದು ಪೊಲಿಟಿಕಲ್ ಕ್ರೈಸಿಸ್ ಅನ್ನೋದು ನಡೆದು 2013 ಯಾವಾಗ ಎಲೆಕ್ಷನ್ ನಡುತ್ತೆ, ಪೂರ್ತಿ ಸರ್ಕಾರ ಉಲ್ಟಾ ಆಗತ್ತೆ. MDP ಯನ್ನ ಜನ ಚೂಸ್ ಮಾಡದೆ PPM ಅಂದ್ರೆ ಪ್ರೋಗ್ರೆಸಿವ್ ಪಾರ್ಟಿ ಆಫ್ ಮಾಲ್ಡೀವ್ಸ್ ಅನ್ನುವಂತ ಒಂದು ಪೊಲಿಟಿಕಲ್ ಪಾರ್ಟಿ ಬೇರೆ ಅಜೆಂಡಾದೊಂದಿಗೆ ಅಧಿಕಾರವನ್ನ ಹಿಡಿಯುತ್ತೆ. ಆ ಒಂದು ಪಾರ್ಟಿಯಿಂದ ಪ್ರೆಸಿಡೆಂಟ್ ಆಗುವಂತಹ ವ್ಯಕ್ತಿಯ ಹೆಸರು ಅಬ್ದುಲ್ಲಾ ಯಮೀನ್ ಅಬ್ದುಲ್ ಗಯೂಮ್. ಈ ಯಮೀನ್ ಅನ್ನುವಂತಹ ಪ್ರೆಸಿಡೆಂಟ್ ಏನಿರ್ತಾರೆ, ಅವರು ತಮ್ಮ ಪ್ರೀವಿಯಸ್ ಪ್ರೆಸಿಡೆಂಟ್ ಏನ್ ಮಾಡಿದ್ದಾರೆ ಅದಕ್ಕೆ ಆಲ್ಮೋಸ್ಟ್ ಉಲ್ಟಾ ಮಾಡ್ತಾ ಹೋಗ್ತಾರೆ, ಉಲ್ಟಾ ಅಪ್ರೋಚ್ ಅನ್ನ ಇಟ್ಕೊಳ್ತಾರೆ. ಮಾಲ್ಡೀವ್ಸ್ ನ ಇಂಡಿಯಾ ಫಸ್ಟ್ ಅನ್ನುವಂತಹ ಅಪ್ರೋಚ್ ಅನ್ನೋದು ಏನಿತ್ತು, ಯಮೀನ್ ಸರ್ಕಾರ ಚೀನಾ ಫಸ್ಟ್ ಅನ್ನೋದನ್ನ ಅಡಾಪ್ಟ್ ಮಾಡಿಕೊಂಡು ಅದೇ ಸಮಯದಲ್ಲಿ ಎಸ್ಪೆಷಲಿ 2015 2016 ಒಳಗಿನ ಸಮಯದಲ್ಲಿ ಸಾಕಷ್ಟು ಕ್ರೆಡಿಟ್ಸ್ ಅನ್ನ ತಗೊಳುತ್ತವೆ. ಹಾಗೆ ಈ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅನ್ನುವಂತಹ ಚೀನಾದ ಮಾಸ್ಟರ್ ಪ್ಲಾನ್ ಅನ್ನೋದು ಏನಿದೆ, ಟ್ರ್ಯಾಪ್ ಮಾಡುವಂತಹ ಪ್ಲಾನ್, ಇದೇ ಟ್ರ್ಯಾಪ್ ಅಲ್ಲಿ ಶ್ರೀಲಂಕಾ ತೊಳೆದು ಹೋಗಿದ್ದು. ಈ ಮಾಲ್ಡೀವ್ಸ್ ಕೂಡ ಅದನ್ನ ಎಂಟರ್ ಆಗತ್ತೆ, ತಮ್ಗೆ ಸಾಲ ಸಿಗತ್ತೆ, ಕರಪ್ಟೆಡ್ ಆಗಿರುವಂತಹ ಕೆಲವೊಂದಷ್ಟು ಪಾಲಿಟಿಷಿಯನ್ಸ್ ದುಡ್ಡು ಸಿಗತ್ತೆ ಅನ್ನೋ ಕಾರಣಕ್ಕೋಸ್ಕರ ತಮ್ಮ ದೇಶಕ್ಕೆ ಏನಾಗಬಹುದು ಅನ್ನುವಂತಹ ವಿಷನ್ ಇಲ್ಲದೆ, ಅಥವಾ ಇದ್ರೂ ಕೂಡ ತಾವು ಎಲ್ಲಾದ್ರೂ ಓಡೋಗಿ ಬಚಾವ್ ಆಗಬಹುದು ಅನ್ನುವಂತಹ ಒಡಾಸಿಟಿನೋ ಏನೋ. ಸೊ $1.5 ಬಿಲಿಯನ್ ನ ಸಾಲವನ್ನ ತೆಗೆದುಕೊಂಡು ಈ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ನ ಪಾರ್ಟ್ ಆಗಿ ಪಾರ್ಟಿಸಿಪೇಟ್ ಮಾಡೋಕೆ ಶುರು ಮಾಡತ್ವೆ. ಇದರ ಜೊತೆಗೆ ಯಾವ 2 ಹೆಲಿಕಾಪ್ಟರ್ ಗಳನ್ನ ಭಾರತ ಗಿಫ್ಟ್ ಆಗಿ ಕೊಟ್ಟಿತ್ತು, ಅದನ್ನ ವಾಪಸ್ ತಗೊಳ್ಳಿ, ನೀವು ನಮಗ್ ಬೇಕಾಗಿಲ್ಲ ನಿಮ್ಮ ಸಹಾಯ ಅನ್ನುವಂಥದ್ದಂತ ಅಂಡರ್ ಕರೆಂಟ್ಸ್ ಅನ್ನ ಕೂಡ ಪಾಸ್ ಮಾಡ್ತಾ ಹೋಗ್ತಾರೆ ಇಂಡಿಯನ್ ಗವರ್ಮೆಂಟ್ಗೆ. ಇದು 2013 ಆಲ್ಮೋಸ್ಟ್ ಯಾವಾಗ ನೆಕ್ಸ್ಟ್ ಎಲೆಕ್ಷನ್ ಟರ್ಮ್ ಅನ್ನೋದು ಇರುತ್ತೆ, ಈ ಫಾರಿನ್ ಪಾಲಿಸಿ ಅನ್ನುವಂಥದ್ದು, ಭಾರತದ ಸಂಬಂಧ ಅನ್ನುವಂಥದ್ದು ಹಳಸ್ತಾ ಇರುವಂತಹ ಸಮಯದಲ್ಲಿ ಭಾರತ ಕೂಡ ಈ ಚೀನಾ ಯಾವ ರೀತಿ ಗೇಮ್ ಆಡ್ತಾ ಇದೆ, ಚೀನಾದ ಸ್ಟ್ರಿಂಗ್ ಆಫ್ ಪರ್ಲ್ ಅನ್ನುವಂತಹ ಒಂದು ಇಂಪೀರಿಯಲಿಸ್ಟಿಕ್ ಮೈಂಡ್ ಸೆಟ್ ಅನ್ನೋದು ಏನಿದೆ ಅದನ್ನ ಕೌಂಟರ್ ಮಾಡುವ ಸಲುವಾಗಿ ನೆಕ್ಲೆಸ್ ಆಫ್ ಡೈಮಂಡ್ ಅನ್ನುವಂತಹ ಒಂದು ಪ್ರಾಜೆಕ್ಟ್ ಅನ್ನ ಶುರು ಮಾಡಿಕೊಂಡು ತನ್ನನ್ನ ಹೇಗೆ ಸೇಫ್ ಗಾರ್ಡ್ ಮಾಡ್ಕೊಳ್ಬೇಕು ಅನ್ನೋದನ್ನ ಪ್ಲಾನ್ ಮಾಡ್ತಾ ಹೋಗುತ್ತೆ. ಯಾರಿಗೆ ಸ್ಟ್ರಿಂಗ್ ಆಫ್ ಪರ್ಲ್ ಅನ್ನೋದ್ರ ಬಗ್ಗೆ ಐಡಿಯಾ ಇಲ್ಲ, ಅಥವಾ ನೆಕ್ಲೆಸ್ ಆಫ್ ಡೈಮಂಡ್ ಅನ್ನೋದ್ರ ಬಗ್ಗೆ ಐಡಿಯಾ ಇಲ್ಲ, ದಯವಿಟ್ಟು ಇದನ್ನ ಗೂಗಲ್ ಮಾಡಿ ಅದರ ಶಾರ್ಟ್ ಸಮ್ಮರಿ ಏನಿರುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಆದ್ರೆ ಇದ್ರ ಬಗ್ಗೆನೇ ಒಂದು ಎಪಿಸೋಡ್ ಅನ್ನ ಮಾಡ್ಬೇಕು ಅಂತಂದ್ರೆ ಪ್ಲೀಸ್ ಲೆಟ್ ಮಿ ನೋ, ಐ ಡೂ ದ್ಯಾಟ್ ಆಲ್ಸೋ. ಸೊ ಬ್ರೀಫ್ ಆಗಿ ನಾನು ಹೇಳ್ತೀನಿ, ಈ ಸ್ಟ್ರಿಂಗ್ ಆಫ್ ಪರ್ಲ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಚೀನಾ ಮೈಂಡ್ ಸೆಟ್ ಹೇಗೆ ಅಂತಂದ್ರೆ ಪ್ರಪಂಚವನ್ನ ತಾನು ಆಳ್ಬೇಕು, ತನಗೆ ಯಾವುದೇ ಕಾಂಪಿಟೇಟರ್ ಇರಬಾರ್ದು, ಇಂಪೀರಿಯಲಿಸಂ ಅಂತ ಕರೀತಾರೆ ಇದನ್ನ, ಸಾಮ್ರಾಜ್ಯಶಾಹಿ ಮೈಂಡ್ ಸೆಟ್. ಇದರ ಸಲುವಾಗಿ ಏನ್ ಮಾಡ್ತಾ ಇದೆ ಅಂತಂದ್ರೆ, ಕಳೆದ ಒಂದು 10 years ಇಂದ ಭಾರತದ ಗ್ರೋತ್ ಅನ್ನುವಂಥದ್ದು ಏನಿದೆ, ಏಷ್ಯಾದಲ್ಲಿ ಚೈನಾವನ್ನ ಬಿಟ್ಟು ಇನ್ನೊಬ್ಬ ದೈತ್ಯ ಹುಟ್ಕೊಳ್ತಾ ಇದ್ದಾನೆ, ಬೆಳಿತಾ ಇದ್ದಾನೆ ಅನ್ನೋದನ್ನ ತಡೆಯೋ ಸಲುವಾಗಿ, ಭಾರತವನ್ನ ಕಟ್ಟಿ ಹಾಕುವ ಸಲುವಾಗಿ, ಹಾಗೆ ಸುತ್ತಮುತ್ತಲಿರುವಂತಹ ಎಲ್ಲಾ ದೇಶಗಳನ್ನ ತನ್ನ ಕಂಟ್ರೋಲ್ ಅಲ್ಲಿ ಇಡಬೇಕು ಅನ್ನುವ ಕಾರಣಕ್ಕೋಸ್ಕರ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅನ್ನೋದನ್ನ ಶುರು ಮಾಡಿಕೊಂಡು ಚಿಕ್ಕ ಪುಟ್ಟ ಕಂಟ್ರಿಗೆಲ್ಲ ಲೋನ್ ಕೊಡೋದು, ಇನ್ಫ್ರಾಸ್ಟ್ರಕ್ಚರು, ಟೆಕ್ನಾಲಜಿ ಕೊಡ್ತೀವಿ, ಅದು ಕೊಡ್ತೀವಿ ಅಂತ ಲೋನ್ ಕೊಟ್ಟು ಅವ್ರನ್ನ ಎಂಗಲ್ಫ್ ಮಾಡ್ತಾ ಇರುವಂತಹ ಪ್ಲಾನ್. ಈ ಸ್ಟ್ರಿಂಗ್ ಆಫ್ ಪರ್ಲ್ ಹೇಗಿದೆ ಅಂತಂದ್ರೆ, ಸಮುದ್ರದಿಂದ ಲ್ಯಾಂಡ್ಸ್ಕೇಪ್ ವರೆಗೆ ಇಂಡಿಯಾವನ್ನ ಸುತ್ತುವರಿಯೋದು. ಸೊ ಇದನ್ನ ಕೌಂಟರ್ ಮಾಡುವ ಸಲುವಾಗಿ ಭಾರತ 2015 2018 ನಡುವಿನ ಅವಧಿಯಲ್ಲಿ ಬೇರೆ ಬೇರೆ ದೇಶಗಳ ಜೊತೆ ಕೆಲವೊಂದಷ್ಟು ಪ್ಯಾಕ್ಟ್ ಅನ್ನ, ಅಗ್ರಿಮೆಂಟ್ ಅನ್ನ ಸೈನ್ ಮಾಡ್ತಾ ಹೋಗುತ್ತೆ. ಎಸ್ಪೆಷಲಿ
ಸಿಂಗಪುರ್ ಜೊತೆ 2018ರಲ್ಲಿ ಒಂದು ಪ್ಯಾಕ್ಟ್ ಅನ್ನ ಮಾಡ್ಕೊಳುತ್ತೆ. ಚಾಂಗಿ ನೇವಲ್ ಬೇಸ್ಗೆ ಡೈರೆಕ್ಟ್ ಆಕ್ಸೆಸ್ ಅನ್ನ, ಇಲ್ಲಿ ನೀವು ಇಂಡಿಯನ್ ನೇವಲ್ ಬೇಸ್ ಅನ್ನುವಂಥದ್ದು ಟ್ರೈನ್ ಆಗಬಹುದು, ರಿಆರ್ಮ್ ಆಗಬಹುದು, ರಿಫ್ಯೂಲ್ ಆಗಬಹುದು, ಕೆಲವೊಂದಷ್ಟು ಈ ರೀತಿಯಾಗಿರುವಂತಹ ಮ್ಯೂಚುವಲ್ ಬೆನಿಫಿಟ್ಸ್ ಅನ್ನ ಇಟ್ಕೊಂಡು ಇಂಥದ್ದೇ ಇನ್ನೊಂದು ಪ್ಯಾಕ್ಟ್ ಅನ್ನ ಇಂಡೋನೇಷ್ಯಾ ಜೊತೆ ಸೈನ್ ಮಾಡುತ್ತೆ. 2015ರಲ್ಲಿ ಸೀಶೆಲ್ಸ್ ಜೊತೆ ಒಂದು ನೇವಲ್ ಬೇಸ್ ಅನ್ನ ಡೆವಲಪ್ ಮಾಡುವಂತಹ ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ಳುತ್ತೆ. ಸೊ ಇದನ್ನ ಕೌಂಟರ್ ಮಾಡುವಂತಹ ಪ್ರಾಜೆಕ್ಟ್ ಇಂಡಿಯಾದದ್ದು ಏನ್ ನಡೀತಾ ಇದೆ ಚೈನಾದ ಅಗೇನೆಸ್ಟ್, ಅದನ್ನ ನೆಕ್ಲೆಸ್ ಆಫ್ ಡೈಮಂಡ್ ಅಂದ್ರೆ ಈ ಸ್ಟ್ರಿಂಗ್ ಆಫ್ ಪರ್ಲ್ ಅನ್ನೇ ಸುತ್ತುವರೆದು ಸರ್ಕಂಫರೆನ್ಸ್ ಅನ್ನ ದೊಡ್ಡ ಮಾಡಿ ನೆಕ್ಲೆಸ್ ಆಫ್ ಡೈಮಂಡ್ ಅನ್ನ ಭಾರತ ಬಿಲ್ಡ್ ಮಾಡ್ತಾ ಇದೆ. ಸೊ ಈ ಮಾಲ್ಡೀವ್ಸ್ ಅನ್ನೋದು ಯಾವಾಗ ಈ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ನಲ್ಲಿ ಇಂಟ್ರೊಡ್ಯೂಸ್ ಆಯಿತು, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಲ್ಡೀವ್ಸ್ ನ ದೊಡ್ಡ ಮಟ್ಟದ ಇಕಾನಮಿ ಅನ್ನೋದು ಆಲ್ಮೋಸ್ಟ್ ಚೀನಾದ ಬಾಯಿಯೊಳಗೆ ಹೋಗಿ ಆಗಿದೆ. ಆದ್ರೆ ಯಾವಾಗ 2018ರಲ್ಲಿ ಮತ್ತೆ ಎಲೆಕ್ಷನ್ ಅನ್ನೋದು ನಡೆಯುತ್ತೆ, ಆ ಎಲೆಕ್ಷನ್ ನಡೆದಾದ್ಮೇಲೆ ಮತ್ತೆ ಪಾರ್ಟಿ ಉಲ್ಟಾ ಆಗತ್ತೆ. ಅಧಿಕಾರಕ್ಕೆ ಬರುವಂತಹ ಪಾರ್ಟಿ ಹೆಸರು ಅಗೇನ್ MDP ಅಂದ್ರೆ ಮಾಲ್ಡೀವ್ಸ್ ಡೆಮೋಕ್ರೆಟಿಕ್ ಪಾರ್ಟಿ. ಯಾವುದು 2008ರಲ್ಲಿ ಗೆದ್ದಿತ್ತು, ಅದು ಮತ್ತೆ ರಿಎಲೆಕ್ಟ್ ಆಗಿ ಬರುತ್ತೆ. ಮತ್ತೆ ಈಗ ಫಾರಿನ್ ಪಾಲಿಸಿ ಚೇಂಜ್ ಆಗಿ ಇಂಡಿಯಾ ಫಸ್ಟ್ ಅನ್ನುವಂತಹ ಪಾಲಿಸಿ ಅಡಾಪ್ಟ್ ಆಗುತ್ತೆ. ಆವಾಗ ಪ್ರೆಸಿಡೆಂಟ್ ಆಗಿರುವಂತಹ ವ್ಯಕ್ತಿಯ ಹೆಸರು ಇಬ್ರಾಹಿಂ ಮೊಹಮ್ಮದ್ ಸೋಲಿ. ಈ ವ್ಯಕ್ತಿ ಭಾರತಕ್ಕೆ ಬಂದು ಮೋದಿ ಸರ್ಕಾರವನ್ನ ಭೇಟಿಯಾಗಿ ನಮ್ಮ ಹಿಂದಿನ ಸರ್ಕಾರ ಏನೇನ್ ತಪ್ಪು ಮಾಡಿದೆ ಅದೆಲ್ಲವನ್ನ ನಾವು ಸರಿ ಮಾಡ್ತೀವಿ, ಹಾಗಾಗಿ ನಮಗೆ ಕೊಟ್ಟಿರುವಂತಹ ಏಡ್ ಅನ್ನೋದು ಏನಿದೆ, ಮಿಲಿಟರಿ ಏಡ್ ಅನ್ನುವಂಥದ್ದು ಏನಿತ್ತು, ಆ ಹೆಲಿಕಾಪ್ಟರ್ ಇರಬಹುದು ಅಥವಾ ನೀವು ಪೆಟ್ರೋಲಿಂಗ್ ಮಾಡೋದಿರಬಹುದು ಇಂಡಿಯನ್ ಓಷನ್ ನಲ್ಲಿ, ಇದೆಲ್ಲವೂ ನಮಗೆ ನಿಮ್ಮ ಸಪೋರ್ಟ್ ಬೇಕು ಅಂತ ಬೆಗ್ ಮಾಡಿ ಮತ್ತೆ ಸಂಬಂಧವನ್ನ ಸುಧಾರಿಸಿಕೊಳ್ತಾರೆ. ಇದಾದ ಮೇಲೆ ಯಾವಾಗ 2020ರ ಸಮಯ ಅನ್ನುವಂಥದ್ದು ಬರುತ್ತೆ, ಇದೇ ಮಾಲ್ಡೀವ್ಸ್ಗೆ ಭಾರತ 3 ಲಕ್ಷಕ್ಕೂ ಅಧಿಕ ಫ್ರೀ ವ್ಯಾಕ್ಸಿನ್ ಡೋಸಸ್ ಅನ್ನ ಕೊಟ್ಟು ಕಾಪಾಡಿದೆ. ಯಾವಾಗ 2014ರಲ್ಲಿ ಕುಡಿಯೋ ನೀರಿಗೆ ಶಾರ್ಟೇಜ್ ಇತ್ತು ಈ ದೇಶದಲ್ಲಿ, ಭಾರತ ಫಸ್ಟ್ ಸಹಾಯ ಹಸ್ತವನ್ನ ಚಾಚಿರುವಂಥದ್ದು. ಇಷ್ಟೆಲ್ಲ ಆಗಿದ್ರು ಕೂಡ 2021ರ ಸಮಯದಲ್ಲಿ ಯಾವಾಗ ಭಾರತ ಸರ್ಕಾರ ಹಾಗೂ ಮಾಲ್ಡೀವ್ಸ್ನ ಸರ್ಕಾರದ ನಡುವೆ ಒಂದು ತುಂಬಾ ಕಾನ್ಫಿಡೆನ್ಷಿಯಲ್ ಒಪ್ಪಂದ ಅಂತ ಹೇಳಲಾಗುತ್ತೆ, ಅದು ನಡೀತು. ಆ ಒಂದು ಒಪ್ಪಂದದ ಆಧಾರದ ಮೇಲೆ ಮಾಲ್ಡೀವ್ಸ್ನ ಒಂದು ಐಲ್ಯಾಂಡ್ ನಲ್ಲಿ ಇಂಡಿಯನ್ ನೇವಲ್ ಬೇಸ್ ಅನ್ನುವಂಥದ್ದು ಬಹಳಷ್ಟು ದಶಕಗಳ ಕಾಲ ಇರುವಂತಹ ಪರ್ಮಿಷನ್ ಅನ್ನ ಪಡೆದುಕೊಂಡಿರುತ್ತೆ. ಜೊತೆಗೆ ಈ ಚೈನಾ ಜೊತೆ ಏನ್ ಸಾಲ ಅನ್ನೋದಿತ್ತು ಅದಕ್ಕೆ ಬಹಳಷ್ಟು ಗ್ರಾಂಟ್ಸ್ ಅನ್ನ ಕೊಟ್ಟು ಭಾರತ MDP ಸರ್ಕಾರ ಸಾಲದಿಂದ ಹೊರಗಡೆ ಬರುವಂತಹ ಪ್ರಯತ್ನಕ್ಕೆ ಸಹಾಯ ಹಸ್ತವನ್ನ ಚಾಚಿರುತ್ತೆ. ಇದು ಹೇಗೆ ಪೋಟ್ರೆ ಆಗತ್ತೆ ಅಂತಂದ್ರೆ, ಚೈನಾ ಬದಲು ಇದೀಗ ಭಾರತ ಇಲ್ಲಿ ಸಾಮ್ರಾಜ್ಯಶಾಹಿ ಆಗೋದಕ್ಕೆ ಬರ್ತಾ ಇದೆ. ನಮ್ಮ ನೆಲವನ್ನ, ನಮ್ಮ ಸಂಸ್ಕೃತಿಯನ್ನ, ಅಂಡ್ ಎಸ್ಪೆಷಲಿ ಯಾವಾಗ ನರೇಂದ್ರ ಮೋದಿಯ ಸರ್ಕಾರ ಇತ್ತು ಅದನ್ನ ಪ್ರೋ ಹಿಂದೂ ಗೌರ್ಮೆಂಟ್ ಅಂತ ಏನ್ ಹೇಳಲಾಗುತ್ತೆ, ಇವರು ಮುಸ್ಲಿಂ ಕಮ್ಯುನಿಟಿಯ ಅಗೇನಿಸ್ಟ್ ಈ ಲೀಡರ್. ಹಾಗಾಗಿ ಇಂಥ ವ್ಯಕ್ತಿಯ ಸರ್ಕಾರದ ಪ್ರೆಸೆನ್ಸ್ ಅನ್ನೋದು, ಇಂಟರ್ಫಿಯರೆನ್ಸ್ ಅನ್ನೋದು ಅಥವಾ ಭಾರತೀಯ ಆರ್ಮಿ ಆಫೀಸರ್ಸ್ ಈ ಒಂದು ಲ್ಯಾಂಡ್ ಅಲ್ಲಿ ಇರುವಂತದ್ದು ಇವತ್ತಲ್ಲ ನಾಳೆ ನಮಗೇನಾದ್ರೂ ದೊಡ್ಡದಾಗಿರುವಂತಹ ಕಷ್ಟವನ್ನ ತಂದಿಡುತ್ತೆ ಅನ್ನುವಂತಹ ಅಪೋಸಿಷನ್ ಲೀಡರ್ಸ್ ಯಾರಿರ್ತಾರೆ ಕೆಲವೊಂದಷ್ಟು ಪ್ರೊಪೋಗ್ಯಾಂಡಾವನ್ನ ಶುರು ಮಾಡ್ತಾರೆ. ಅದರಲ್ಲಿ ಈ ಮೊಹಮ್ಮದ್ ಮುಯಿಜು ಅನ್ನುವಂತಹ ಒಬ್ಬ ವ್ಯಕ್ತಿ ಯಾರಿರ್ತಾರೆ, ಆ ವ್ಯಕ್ತಿ ಓಪನ್ ಅಂಡ್ ಔಟ್ ಆಗಿ ಹೇಳ್ತಾರೆ, ಇಂಡಿಯಾ ಔಟ್ ಈಸ್ ಅವರ್ ಮ್ಯಾನಿಫೆಸ್ಟೋ. ಇಂಡಿಯನ್ ಆರ್ಮಿಯನ್ನ ಹೊರಗಡೆ ಹಾಕ್ತೀನಿ ನಾನು ಅಧಿಕಾರಕ್ಕೆ ಬಂದ್ರೆ. ಬಟ್ ಇಲ್ಲಿ ಕಾಮಿಡಿ ಏನಪ್ಪಾ ಅಂತಂದ್ರೆ, ಭಾರತದ ಎಷ್ಟು ಆರ್ಮಿ ಆಫೀಸರ್ಸ್ ಅಲ್ಲಿದ್ರು, ಯಾವ ಉದ್ದೇಶದಿಂದ ಇದ್ರು, ಏನ್ ಮಾಲ್ಡೀವ್ಸ್ ಅನ್ನ ಕ್ಯಾಪ್ಚರ್ ಮಾಡ್ಕೊಳ್ಬೇಕು ಅಂತ ಇದ್ದಿದ್ ಎಷ್ಟು ಆರ್ಮಿ ಆಫೀಸರ್ಸ್? 74. ಅದು ಕೂಡ ಕೊಟ್ಟಿರುವಂತಹ ಇಕ್ವಿಪ್ಮೆಂಟ್ಸ್ ಅಥವಾ ಏನೇನು ರಿಕ್ವೆಸ್ಟ್ ನ ಮಾಡ್ಕೊಂಡಿತ್ತು ಪ್ರೀವಿಯಸ್ ಮಾಲ್ಡೀವ್ ಸರ್ಕಾರ, ಅದರ ಮಾನವನ್ನ ಇಡಬೇಕು ಅನ್ನೋ ಕಾರಣಕ್ಕೋಸ್ಕರ ಡೆಫಿನೆಟ್ಲಿ ಇನ್ ರಿಟರ್ನ್ ಆಗಿ ಕೆಲವೊಂದಷ್ಟು ಬೆನಿಫಿಟ್ಸ್ ಅನ್ನ ಭಾರತ ಕೂಡ ಪಡ್ಕೊಳ್ತಾ ಇದೆ. ಆದ್ರೆ ಅದರ ಉದ್ದೇಶವನ್ನ ಅರ್ಥ ಮಾಡ್ಕೊಳ್ಳಿ, ಚೀನಾವನ್ನ ಕೌಂಟರ್ ಮಾಡಬೇಕು ಅನ್ನುವ ಕಾರಣಕ್ಕೆ ವಿನಃ ಮಾಲ್ಡೀವ್ಸ್ ಅನ್ನ ಕಿತ್ಕೊಂಡ್ಬಿಡ್ಬೇಕು, ಅಲ್ಲಿನ ಜನರನ್ನ ಕಿತ್ಕೊಂಡ್ಬಿಡ್ಬೇಕು, ಅವರ ಸಂಸ್ಕೃತಿಯನ್ನ ಕಿತ್ಕೊಂಡ್ಬಿಡ್ಬೇಕು ಅನ್ನುವಂಥದ್ದು ಭಾರತದ ಉದ್ದೇಶ ಅಲ್ಲವೇ ಅಲ್ಲ. ಭಾರತದ ಉದ್ದೇಶ ಸೆಲ್ಫ್ ಡಿಫೆನ್ಸ್. ಸ್ಟ್ರಿಂಗ್ ಆಫ್ ಪರ್ಲ್ ನ ಮೂಲಕ ನನ್ನನ್ನ ಸುತ್ತುವರಿತೀರಾ ಅಂತಂದ್ರೆ ನಿಮ್ಮನ್ನ ನಾನು ನೆಕ್ಲೆಸ್ ಆಫ್ ಡೈಮಂಡ್ ನ ಮೂಲಕ ಸುತ್ತುವರಿತೀನಿ, ಕೌಂಟರ್ ಅಷ್ಟೇ. ಇದನ್ನ ತೀರಾ ಬೇರೆ ರೀತಿಯಲ್ಲಿ ಪೋರ್ಟ್ರೇ ಮಾಡಿ, ಇದನ್ನ ದೊಡ್ಡ ಪ್ರೊಪಗ್ಯಾಂಡಾ ಮಾಡಿ, ಇಂಡಿಯಾ ಔಟ್ ಅನ್ನೋದನ್ನೇ ದೊಡ್ಡ ಕ್ಯಾಂಪೇನ್ ಮಾಡಿ, ಮೋದಿಯ ಪ್ರತಿಕೃತಿಯನ್ನ ತುಂಬಾ ಕೆಟ್ಟದಾಗಿ ತೋರಿಸಿ, ಅಲ್ಲಿರುವಂತಹ
ಪಾಪದ ನಾಗರಿಕರು ಅಂತ ಒಬ್ರು ಇರ್ತಾರಲ್ವಾ, ಅವರನ್ನ ಭಾರತದ ಸರ್ಕಾರದ ವಿರುದ್ಧವಾಗಿ ಎತ್ತು ಕಟ್ಟುತ್ತೆ ಅಲ್ಲಿನ ಅಪೋಸಿಷನ್. ಇದರ ಪರಿಣಾಮವಾಗಿ ಅಲ್ಲಿನ ಸೋಷಿಯಲ್ ಮೀಡಿಯಾ ಇರಬಹುದು, ಜರ್ನಲಿಸ್ಟ್ ಇರಬಹುದು, ಭಾರತದ ವಿರುದ್ಧವಾಗಿ ಡಿಫೇಮ್ ಮಾಡೋಕೆ ಶುರು ಮಾಡ್ತಾರೆ, ಕೆಟ್ಟದಾಗಿರುವಂತಹ ಕಮೆಂಟ್ಸ್ ಅನ್ನ ಮಾಡೋಕೆ ಶುರು ಮಾಡ್ತಾರೆ. ಯಾವ ದೇಶದ ಎಕಾನಮಿ ಅನ್ನೋದು ನಿಂತಿರೋದು ಭಾರತದಿಂದ ಬರುವಂತಹ ಟ್ರಾವೆಲರ್ಸ್ ನ ಮೇಲೆ. ಸೊ ಈ ವಿಚಾರ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ತಾ ಇರ್ಬೇಕಿದ್ರೆ ಭಾರತದ ಹೈಕಮಿಷನ್ 2021 ಸಮಯದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರುವಂತಹ ಸ್ಟ್ಯಾಂಡ್ ಅನ್ನ ತಗೊಂಡು ನಿಮ್ಮ ಪೊಲಿಟಿಕಲ್ ಯಾವ ಗೇಮ್ ಅನ್ನೋದು ನಡೀತಾ ಇದೆ, ಅದು ಅಪೋಸಿಷನ್ ಲೀಡರ್ಸ್ ಯಾವ ಅಗ್ಲಿ ಫೇಸ್ಗೆ ತಿರುಗಿಸ್ತಾ ಇದ್ದಾರೆ, ಇದನ್ನ ಸ್ಟಾಪ್ ಮಾಡಬೇಕು ಅಂತ MDPಯ ಆಡಳಿತ ಪಕ್ಷಕ್ಕೆ ಒಂದು ಲೆಟರ್ ಅನ್ನ ಬರುತ್ತೆ. ಅದು ಮಾಲ್ಡೀವ್ಸ್ ನ ಮೀಡಿಯಾದಲ್ಲಿ ಲೀಕ್ ಆಗುತ್ತೆ. ಆ ಲೀಕ್ ಆದ್ಮೇಲೆ ಮಾಲ್ಡೀವ್ಸ್ ನ ಆಡಳಿತ ಪಕ್ಷ ಅನ್ನುವಂಥದ್ದು MDP ಏನಿರುತ್ತೆ ಅದರ ಪ್ರೆಸಿಡೆಂಟು ಸೇರಿದ ಹಾಗೆ ಡೆಮೋಕ್ರೆಟ್ಸ್ ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಸೇರಿ ಭಾರತವನ್ನ ಓಪನ್ ಆಗಿ ಒಫಿಷಿಯಲ್ ಆಗಿ ಸಾರಿ ಕೇಳ್ತಾರೆ, ಅಪಾಲಜಿ ಕೇಳ್ಬಿಟ್ಟು ಇದು ನಮ್ಮ ಅಜೆಂಡಾ ಅಲ್ವೇ ಅಲ್ಲ, ಕೆಲವೊಂದಷ್ಟು ವ್ಯಕ್ತಿಗಳ ಅಜೆಂಡಾ, ಇದು ಚೀಪ್ ಅಜೆಂಡಾ, ಇದನ್ನ ನಾವು ಸಪೋರ್ಟ್ ಮಾಡೋದಿಲ್ಲ, ಇಂಡಿಯಾ ಮಾಲ್ಡೀವ್ಸ್ ಭಾಯಿ ಈ ಸಂಬಂಧವನ್ನ ನಾವು ನರ್ಚರ್ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳ್ತಾರೆ. ಆದ್ರೆ ಇದು ಎಲ್ಲೋ ಒಂದ್ ಕಡೆ ಈ ಅಪೋಸಿಷನ್ ಲೀಡರ್ಸ್ ಯಾರಿರ್ತಾರೆ ಅವರ ಫೇವರ್ಗೆ ಟರ್ನ್ ಆಗುತ್ತೆ. ಯಾವಾಗ ಅಂತಂದ್ರೆ 2021 ಭಾರತ ಸರ್ಕಾರದ ಜೊತೆ ಏನು ನೇವಲ್ ಬೇಸ್ ಡೆವಲಪ್ಮೆಂಟ್ಗೆ ರಿಲೇಟೆಡ್ ಆಗಿರುವಂತಹ ಅಗ್ರಿಮೆಂಟ್ ಆಗಿರುತ್ತೆ, ಅದು ತುಂಬಾ ಕಾನ್ಫಿಡೆನ್ಷಿಯಲ್ ಇದ್ದಿದ್ರಿಂದ ಅದನ್ನು ಹೊರಗಡೆ ಹಾಕಿ ಅಂತ ಚಾಲೆಂಜ್ ಹಾಕ್ತಾರೆ. ಆದ್ರೆ ಈ MDP ಗವರ್ಮೆಂಟ್ ಅನ್ನುವಂಥದ್ದು ಅದನ್ನ ಹೊರಗಡೆ ಹಾಕೋದಿಲ್ಲ. ಸೊ ಇವಾಗ ಅಲ್ಲಿರುವಂತಹ ಸಾಮಾನ್ಯ ನಾಗರಿಕರಿಗೆ ಏನ್ ಅನ್ಸುತ್ತೆ ಅಂತಂದ್ರೆ ತಾಳ್ಮೆ ಕುಚ್ ಕಾಲ ಹೇ, ನಮ್ದು ಏನಾಗ್ಬಿಡುತ್ತೋ, ನಮ್ಮ ಎಕ್ಸಿಸ್ಟೆನ್ಸ್ ಏನಾಗ್ಬಿಡುತ್ತೋ, ಚೈನಾ ಇರುತ್ತೋ ಭಾರತ ಇರುತ್ತೋ, ಅಲ್ಟಿಮೇಟ್ಲಿ ಇಟ್ ಈಸ್ ಅ ಫಾರಿನ್ ಕಂಟ್ರಿ, ನನ್ನ ದೇಶವನ್ನ ನಾನು ಉಳಿಸ್ಕೊಳ್ಬೇಕು ಅನ್ನುವಂತಹ ಒಂದು ಈ ರೈಟ್ ವಿಂಗ್ ಅನ್ನುವಂತಹ ಕ್ಯಾಂಪೇನ್ ಅನ್ನೋದು ದೊಡ್ಡ ಮಟ್ಟದಲ್ಲಿ ಬರ್ಸ್ಟ್ ಔಟ್ ಆಗುತ್ತೆ. ಅದರ ಪರಿಣಾಮವಾಗಿ PPM ಪ್ಲಸ್ PNC ಅಂದ್ರೆ ಪೀಪಲ್ಸ್ ನ್ಯಾಷನಲ್ ಕಾಂಗ್ರೆಸ್, ಈ ಎರಡು ಪೊಲಿಟಿಕಲ್ ಪಾರ್ಟಿ ಕೋಆಗ್ಯುಲೇಷನ್ ನಡೆದು ಈ PNCಯ ಮೊಹಮ್ಮದ್ ಮುಯಿಜು ಅನ್ನುವಂತಹ ವ್ಯಕ್ತಿ ಪ್ರೆಸಿಡೆಂಟ್ ಆಗ್ತಾರೆ 2023. 2023 ಸೆಪ್ಟೆಂಬರ್ ಅಲ್ಲಿ ಎಲೆಕ್ಷನ್ ನಡೆದಾದ್ಮೇಲೆ ಕೇವಲ ಅಧಿಕಾರ ವಹಿಸಿಕೊಂಡಂತಹ 1 ತಿಂಗಳಲ್ಲಿ ಈ ವ್ಯಕ್ತಿ ಅನೌನ್ಸ್ ಮಾಡ್ತಾರೆ ಇಂಡಿಯಾ ಔಟ್, ಇಂಡಿಯನ್ ಮಿಲಿಟರಿ ಔಟ್. ಇದಾದ ಕೇವಲ 1 ತಿಂಗಳಲ್ಲಿ ಈ ಗವರ್ಮೆಂಟ್ ಅಲ್ಲಿ ಇರುವಂತಹ ಮಿನಿಸ್ಟರ್ಸ್ ಎಲ್ಲ ಕೆಲವೊಂದಷ್ಟು ಆಂಟಿ ಮೋದಿ ಕ್ಯಾಂಪೇನ್ಸ್ ಅನ್ನ ಕೂಡ ರೋಡ್ ಅಲ್ಲಿ ಮಾಡ್ತಾ ಇರ್ತಾರೆ. ಇದೆಲ್ಲದಕ್ಕೆ ಕೌಂಟರ್ ಮಾಡುವ ಸಲುವಾಗಿಯೇ ಜಾನ್ವರಿಯ ಇನಿಷಿಯಲ್ ಪೀರಿಯಡ್ ಅಲ್ಲಿ ನರೇಂದ್ರ ಮೋದಿ ಅವರು ಯಾವುದನ್ನು ಡೈರೆಕ್ಟ್ ಆಗಿ ಹೇಳದೆ ಲಕ್ಷದ್ವೀಪವನ್ನ ವಿಸಿಟ್ ಮಾಡಿ ಅನ್ನುವಂತಹ ಮೆಸೇಜ್ ಅನ್ನ ಕೊಡ್ತಾರೆ. ಅಂಡ್ ದಾಟ್ ಈಸ್ ಒನ್ ಆಫ್ ದ ಮಾಸ್ಟರ್ ಸ್ಟ್ರೋಕ್ ಎವರ್. ಜಿಯೋ ಪೊಲಿಟಿಕ್ಸ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಎಲ್ಲೋ ದೃಷ್ಟಿ ಇಟ್ಟು ಎಲ್ಲೋ ಕಲ್ಲು ಹೊಡೆದ್ರು ನರೇಂದ್ರ ಮೋದಿ. ಇದಾದ್ಮೇಲೆ ಏನೇನ್ ಡ್ರಾಮಾ ನಡೀತು ಅನ್ನೋದೆಲ್ಲ ನೀವು ನೋಡಿರ್ತೀರಾ. ಇದರ ನಡುವೆ ಯಾವಾಗ ಇಂಡಿಯಾ ಫಸ್ಟ್ ಅಂದ್ರೆ ಯಾವುದೇ ಪ್ರೆಸಿಡೆಂಟ್ ಮಾಲ್ಡೀವ್ಸ್ ಅನ್ನ ವಿನ್ ಆದ್ಮೇಲೆ ಫಸ್ಟ್ ಭಾರತಕ್ಕೆ ಬರ್ತಾ ಇದ್ರಲ್ಲ, ಫಸ್ಟ್ ಅದು ನಡೆದುಕೊಂಡಂತಹ ಫಾರಿನ್ ಪಾಲಿಸಿ ಆಗಿತ್ತು. ಆದ್ರೆ ಈ ವ್ಯಕ್ತಿ ಭಾರತವನ್ನ ಬಿಟ್ಟು ಟರ್ಕಿಗೆ ಹೋಗಿ ಬರ್ತಾರೆ, ಟರ್ಕಿ ಆದ್ಮೇಲೆ ಚೈನಾಗ್ ಹೋಗ್ಬೇಕು ಅನ್ನುವಂತಹ ಪ್ಲಾನ್ ಇಟ್ಕೊಂಡಿರ್ತಾರೆ. ಅದರ ನಡುವೆಯೇ ಈ ಒಂದು #ಬಾಯ್ಕಾಟ್ ಮಾಲ್ಡೀವ್ಸ್ ಅನ್ನೋದು ನಡೆಯುತ್ತೆ. ಕೆಲವೊಂದಷ್ಟು ಪೊಲಿಟಿಕಲ್ ರೋ ಅನ್ನೋದು ಸರ್ಫೇಸ್ಗೆ ಬರುತ್ತೆ. ಹಾಗಾಗಿ ನಾನು ಹೇಳಿದ್ದು ಮಾಲ್ಡೀವ್ಸ್ ಅನ್ನೋದು ಇಲ್ಲಿ ಮೇನ್ ಪ್ಲೇಯರ್ ಅಲ್ವೇ ಅಲ್ಲ. ದಿಸ್ ವಾಸ್ ಅಂಡ್ ದಿಸ್ ಈಸ್ ಇಂಡಿಯಾ ವರ್ಸಸ್ ಚೈನಾ. ಆದ್ರೆ ಅದಾದ್ಮೇಲೆ ಜಾನ್ವರಿ ನಂತರದಲ್ಲಿ ಬೈಕಾಟ್ ಮಾಡಿ ಮಾಲ್ಡೀವ್ಸ್ ಅನ್ನ ಅಂತ ಕೆಲವೊಬ್ರು ಹೇಳಿದ್ರು. ಹಾಗೆ ಕೆಲವೊಂದಷ್ಟು ಟ್ರಾವೆಲ್ ಕಂಪನಿ ಯಾವುದು ಇಂಡಿಯನ್ ಬೇಸ್ಡ್ ಇತ್ತು ಅವರೆಲ್ಲರೂ ಕೂಡ ನಾವಿನ್ಮೇಲೆ ಅಲ್ಲಿಗೆ ಪ್ಯಾಕೇಜ್ ಅನ್ನ ಅನೌನ್ಸೇ ಮಾಡೋದಿಲ್ಲ ಅನ್ನುವಂತಹ ಸ್ಟ್ಯಾಂಡ್ ಅನ್ನ ತಗೊಂಡ್ರು. ಅದೆಲ್ಲದ್ರ ಜೊತೆ ಈ ಲಕ್ಷದ್ವೀಪ ಅದರ ಫೋಟೋಸ್ ಇರಬಹುದು, ವಿಡಿಯೋಸ್ ಇರಬಹುದು, ಅದೆಲ್ಲವೂ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದಿರಬಹುದು. ಮಾರ್ಚ್ ಎಂಡ್ವರೆಗೂ ಕೂಡ ಬುಕಿಂಗ್ ಕ್ಲೋಸ್ ಆಗುವಷ್ಟರ ಮಟ್ಟಿಗೆ ಜನ ಹುಚ್ಚೆದ್ದು ಹೋಗೋದಿರಬಹುದು. ಸೊ ಇದೆಲ್ಲವನ್ನ ನೋಡಿದ್ರೆ ಜೊತೆಗೆ ಅದಾದ್ಮೇಲೆ ಮಾರ್ಚ್ 5ನೇ ತಾರೀಕು ಒಳಗಡೆ ಯಾರ್ಯಾರು ಮಾಲ್ಡೀವ್ಸ್ ನಲ್ಲಿ ಇಂಡಿಯನ್ ಆರ್ಮಿ ಆಫೀಸರ್ಸ್ ಉಳ್ಕೊಂಡಿದ್ರು ಇಲ್ಲಿವರೆಗೆ ಅವರೆಲ್ಲರಿಗೂ ವಾಪಸ್ ಹೋಗೋಕೆ ಅಲ್ಟಿಮೇಟಮ್ ಅನ್ನುವಂಥದ್ದನ್ನ, ಇದನ್ನ ದುರಹಂಕಾರದ ಪರಮಾವಧಿ ಅಂತಾನೆ ಹೇಳ್ಬೇಕು. ಯಾಕೆಂತಂದ್ರೆ ಯಾವಾಗ ಬೈಕಾಟ್ ಮಾಲ್ಡೀವ್ಸ್ ಅನ್ನುವಂಥದ್ದು ಟ್ರೆಂಡ್ ಆಯ್ತು, ಆ ಕಂಟ್ರಿಗೆ ಏನ್ ಹೊಡ್ತಾ ಬಿತ್ತು ಅನ್ನುವಂಥದ್ದು ಗೊತ್ತಿದ್ರೂ ಕೂಡ ಜಟ್ಟಿ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನುವ ರೀತಿಯಲ್ಲಿ ಚೀನಾ ತನ್ನ ಸಹಾಯಕ್ಕೆ ನಿಲ್ಲತ್ತೆ ಅನ್ನುವಂತಹ ಒಂದು
ಧೈರ್ಯದ ಮೇಲೆ ಈ ಪ್ರೆಸಿಡೆಂಟ್ ಮೊಹಮ್ಮದ್ ಮೀಜು ಏನೇನೆಲ್ಲ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು. ಜೊತೆಗೆ ಚೈನಾ ಒಂದು ಭರವಸೆಯನ್ನ ಕೂಡ ಕೊಡ್ತು. ಭಾರತದ ಟ್ರಾವೆಲರ್ಸ್ ಬರ್ಲಿಲ್ಲ ಅಂತಂದ್ರೆ ಏನು, ಚೈನೀಸ್ ಟ್ರಾವೆಲರ್ಸ್ ಬರ್ತಾರೆ ಮಾಲ್ಡೀವ್ಸ್ಗೆ, ದುಡ್ಡು ಕೊಡ್ತಾರೆ, ಹಿಂಗಿದ್ದೆಲ್ಲ ಕೆಲವೊಂದಷ್ಟು ಅಶ್ಯೂರೆನ್ಸ್ ಅನ್ನ ಕೊಡ್ತು. ಕೆಲವೊಂದಷ್ಟು ಪ್ರಾಜೆಕ್ಟ್ಗೆ ಸೈನ್ ಹಾಕ್ಸ್ಕೊಂಡಿರ್ತಾರೆ ಡೆಫಿನೆಟ್ಲಿ. ಸೊ ಇದೆಲ್ಲದರ ನಡುವೆ ಈ ಮಾಲ್ಡೀವ್ಸ್ ವರ್ಸಸ್ ಲಕ್ಷದ್ವೀಪ ಅನ್ನುವಂಥದ್ದು ಟ್ರೆಂಡ್ ಏನಾಯ್ತು, ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ಅಲ್ಟಿಮೇಟ್ಲಿ ದುಡ್ಡು ನಿಮ್ದು. ನೀವು ಮಾಲ್ಡೀವ್ಸಿಗೆ ಹೋಗ್ತಿರೋ, ಲಕ್ಷದ್ವೀಪಕ್ಕೆ ಹೋಗ್ತಿರೋ, ಎಲ್ಲಿಗೆ ಹೋಗ್ತಿರೋ ಅದು ನಿಮ್ಗೆ ಬಿಟ್ಟಿದ್ದು. ಆದ್ರೆ ಯಾವ ದೇಶದಲ್ಲಿ ಒಂದು ದೇಶ, ಚೈನಾ ಅನ್ನುವಂತಹ ದೇಶ ಸರ್ವೇಲೆನ್ಸ್ ನಡೆಸ್ತಾ ಇದೆ, ಅದಕ್ಕೆ ಸಾಲ ಕೊಟ್ಟು ತಲೆ ಮೇಲೆ ಎಣ್ಣೆ ಹಾಕಿ ತಟ್ಟಿ ಅದನ್ನ ಮಂಗ ಮಾಡ್ತಾ ಇದೆ, ಅಲ್ಲಿಗೆ ಬರ್ತಾ ಇರುವಂತಹ ಯಾರು ಹೈಯರ್ ಅಫಿಷಿಯಲ್ಸ್ ಇರ್ತಾರೆ, ಸೆಲೆಬ್ರಿಟಿ ಇರ್ತಾರೆ, ಅಥವಾ ಯಾರು ಗೌರ್ಮೆಂಟ್ಗೆ ಸಪೋರ್ಟ್ ಮಾಡುವಂತ ಕೆಲವೊಂದಷ್ಟು ಇನ್ಫ್ಲೂಯೆನ್ಷಿಯಲ್ ಪರ್ಸನಾಲಿಟಿಗಳ ಡೇಟಾವನ್ನ ಕಲೆಕ್ಟ್ ಮಾಡ್ತಾ ಇದೆ ಇಂಡಿಯನ್ಸ್ದು. ಚೈನಾ ಮಾಡ್ತಿರೋದು ಇದೆಲ್ಲ. ಅಂಥ ಒಂದು ದೇಶಕ್ಕೆ ನಾವು ನಮ್ಮ ದೇಶವನ್ನ, ನಮ್ಮನ್ನ ರಿಸ್ಕ್ ಮಾಡಿಕೊಂಡು ಹೋಗುವಂತ ಅವಶ್ಯಕತೆ ಇದೆಯಾ? ಈ ಕ್ವೆಶ್ಚನ್ ಅನ್ನ ಕೇಳ್ಕೊಂಡ್ಬಿಡ್ಬೇಕು. ಯಾಕೆಂತಂದ್ರೆ ಅಲ್ಲಿಗೆ ಹೋಗ್ಬೇಡಿ ಅಂತ ಹೇಳೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಇದೆಲ್ಲದರ ಜೊತೆ ಈಗ ಮಾಲ್ಡೀವ್ಸ್ನ ಒಬ್ಬ ಪ್ರಜೆಯಾಗಿ ಕುತ್ಕೊಂಡು ನೋಡಿದ್ರೆ, ಚೀನಾ ಬಂದ್ರೂ ಕೂಡ ಡೇಂಜರೇ, ಭಾರತ ಬಂದ್ರೂ ಕೂಡ ಡೇಂಜರೇ. ಆದ್ರೆ ಈ ಎರಡೂ ದೇಶಗಳ ಉದ್ದೇಶ ಏನು? ಭಾರತ ಯಾವತ್ತೂ ಕೂಡ ಹೇಳುವಂಥದ್ದು, ನಾನು ವಿಶ್ವಗುರು ಆಗಬೇಕು, ಅಂದ್ರೆ ಜಗತ್ತಿಗೆ ನಾನು ಮಾರ್ಗದರ್ಶಕ ಆಗಬೇಕು. ಆದ್ರೆ ಚೈನಾ ಹೇಳೋದು, ಐ ಶುಡ್ ಬಿ ದ ಕಿಂಗ್, ಐ ವಾಂಟ್ ಟು ರೂಲ್ ದ ವರ್ಲ್ಡ್. ಇದೆರಡರಲ್ಲಿ ಯಾರ ಇಂಟೆನ್ಷನ್? ರೈಟ್ ಇಂಟೆನ್ಷನ್. I will leave it to you. Take care.